ಸರ್ವೇರ್ ಡಿಲೀಟ್ ಮಾಡಬೇಕು. ದುಡ್ಡು ಕೊಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಮೇಲೆ ಕೆಲಸ ನಿಲ್ಲಿಸಬೇಕಲ್ವಾ? ಏನ್ ನ್ಯಾಯ ಅಲ್ಲಿ ವೈಟ್ ಫೀಲ್ಡ್ ACP ಹತ್ರ ಕಂಪ್ಲೇಂಟ್ ಕೊಟ್ಟು ವರದಿ ನಮ್ಮ ಅಪ್ಪನ ಅಲ್ದಲ್ಲೇ ದುಬ್ಬಿಡಿದ್ದಾರೆ ಸರ್. 3 ಸಲ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ನೋಟಿಸ್ ಇಲ್ದಿರೇನೆ 16 ಗಂಟೆ ಮಾಡಿಟ್ಟಿದ್ರು. ಇಂಜೆಕ್ಷನ್ ಕೂಡ ಗ್ರಾಂಟ್ ಮಾಡಿಸ್ಕೊಂಡಿದ್ದೀವಿ. ನಮ್ಗೇನು ನಾವು ಓದು ಬರ ಏನು ಕಲ್ತಿಲ್ಲ. ಸರ್ವೆ ಮಾಡ್ತೀನಿ ಅಂತ ನಮ್ಮನ್ನ ಯಾಮಾರಿಸಿ 18 ಗುಂಟೆಗೆ 16 ಮಾಡಿಕವ್ರೆ. ಅವ್ರ ಜಮೀನಿಲ್ಲ. ಬೆಂಗಳೂರು ITBT ಸಿಟಿ ಆದ ನಂತರ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತು. ಆ ನಂತರವೇ ಬೆಂಗಳೂರಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು. ಇದರಿಂದಲೇ ಅಣ್ಣ ತಮ್ಮಂದಿರ ನಡುವೆ, ಸಹೋದರರ ನಡುವೆ ಇಂಚಿಂಚು ಭೂಮಿಗೂ ಕೂಡ ಕಾದಾಟಗಳು, ಜಗಳಗಳು ಕೂಡ ನಡೀತಲೇ ಇದೆ. ಅತಿ ಹೆಚ್ಚು ಭೂ ವ್ಯಾಜ್ಯಗಳು ಬೆಂಗಳೂರಿನಲ್ಲೇ ಹೆಚ್ಚಾಗಿ ಆಗ್ತಾ ಇದೆ. ಕಾರಣ ಬೆಂಗಳೂರಿನಲ್ಲಿ ಒಂದೊಂದು ಇಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಇದೆ ಅಂತೇಳಿ ಇದೀಗ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ಕಟ್ಟುಗೊಲ್ಲಳಿಯಲ್ಲಿ ದಾಯಾದಿಗಳಿಗೆ ಸುಮಾರು 9 ಗುಂಟೆ ಜಮೀನನ್ನ ಕಾಂಪೌಂಡ್ ಹಾಕುವಂತ ನೆಪದಲ್ಲಿ ನುಂಗಿ ನೀರು ಕುಡಿಯಲು ಮುಂದಾಗಿದ್ದಾರೆ. ಇದು ಆ ಒಂದು ನೊಂದಿತ ಕುಟುಂಬವನ್ನ ರೊಚ್ಚಿಗೆಬ್ಬಿಸಿದೆ. ನ್ಯಾಯಾಲಯದ ತೀರ್ಮಾನಕ್ಕೂ ಕೂಡ ಕ್ಯಾರೆ ಅನ್ನದೇ ಈ ದಾಯಾದಿಗಳು ಕಾಂಪೌಂಡ್ ನಿರ್ಮಾಣ ಮಾಡುವಂತ ನೆಪದಲ್ಲಿ 9 ಗುಂಟೆಗಳ ಜಮೀನನ್ನ ವಂಚಿಸಲು ಮುಂದಾಗಿದ್ದಾರೆ. ಇದಕ್ಕೆ ಆವಲಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಆ ಒಂದು ದಾಯಾದಿಗಳಿಗೆ ಸಾಥ್ ನೀಡುತ್ತಿದ್ದಾರೆ ಎನ್ನುವಂತ ಗಂಭೀರ ಆರೋಪವು ಕೂಡ ಕೇಳಿ ಬಂದಿದೆ. ಕಟ್ಟುಗೊಲ್ಲಳ್ಳಿಯ ಈ ಒಂದು ಸರ್ವೆ ನಂಬರ್ 20ರಲ್ಲಿ ಪಟೇಲಪ್ಪ, ಆಂಜಿನಪ್ಪ ಎಂಬುವರು ತಮ್ಮ ಸಹೋದರರಿಗೆ ಮೋಸ ಮಾಡಿ 9 ಗುಂಟೆ ಜಮೀನನ್ನ ಕಬಳಿಸಲು ಯತ್ನಿಸುತ್ತಿದ್ದಾರೆ ಎನ್ನುವಂತ ಗಂಭೀರ ಆರೋಪ. ಇನ್ನು ಕಾಂಪೌಂಡ್ ಕಲ್ಲುಗಳನ್ನು ಹಾಕುವಂತ ಸಂದರ್ಭದಲ್ಲಿ ನೊಂದಿತ ಕುಟುಂಬ ಆ ಒಂದು ಕಾಂಪೌಂಡ್ ಗಾಗಿ ಗುಂಡಿಗಳನ್ನು ತೋಡಲಾಗಿತ್ತು, ಅದರಲ್ಲೇ ಮಲಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಒಂದು ಘಟನೆಯ ಆ ಎಲ್ಲ ದೃಶ್ಯಗಳ ನಡುವೆ ಪ್ರಶ್ನೆ ಮಾಡಿದಂತವರ ಮೇಲೆಯೇ ಹಲ್ಲೆಯನ್ನು ಮಾಡಿದ್ದಾರೆ. ಮಹಿಳೆಯರು, ಮಕ್ಕಳು ಎನ್ನದೆ ಹಲ್ಲೆಯನ್ನ ನಡೆಸಿದ್ದಾರೆ. ಈ ಒಂದು ಘಟನೆಯ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಅಲ್ಲ ಸರ್, ಇಲ್ಲಿ ನೀವು ಇಟ್ಕೊಂಡೆ ಈ ತರ ಮಾಡ್ತಾವ್ರೆ ಅಂದ್ರೆ ಏನ್ರಿ ಮಾಡ್ಬೇಕು ನಾವು? ಏನ್ ಮಾಡ್ಬೇಕು? ಅಲ್ಲ, ಕಂಪ್ಲೇಂಟ್ ಕೊಟ್ಮೇಲೆ ಕೆಲಸ ನಿಲ್ಲಿಸಬೇಕಲ್ವಾ? ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು 3 ದಿನ ಆಗೈತಲ್ಲ ಕಂಪ್ಲೇಂಟ್ ಕೊಟ್ಟಿರೋದು. ಎಲ್ಲಿ ಕೊಟ್ಟಿದ್ದಾರೆ? ವೈಟ್ ಫೀಲ್ಡ್ ACP ಹತ್ರ ನಡೀರಿ ಹೋಗೋಣ. ಬನ್ನಿ. ವೈಟ್ ಫೀಲ್ಡ್ ಹತ್ರ ವೈಟ್ ಫೀಲ್ಡ್ ACP ಹತ್ರ ಕಂಪ್ಲೇಂಟ್ ಕೊಟ್ಟಿರೋದು. ಮೇಡಮ್ ಹತ್ರ ಕಂಪ್ಲೇಂಟ್ ಕೊಟ್ಮೇಲೆ ನೀವು ಕರ್ಸಿ ಇದ್ ಮಾಡ್ಬೇಕು. ಅದು ಬಿಟ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ರಲ್ಲ. ಮತ್ತೆ ಬೆಳಗ್ಗೆಯಿಂದ ಪಾಪ ಅವ್ರು ಅಷ್ಟು ಓಡಾಡ್ತಾವ್ರೆ. ಯಾಕಮ್ಮ ಆವಾಗ್ಲೇ ಬಂದು ಸ್ಟಾಪ್ ಮಾಡಿಸಿಲ್ವಾ? ನಾವು ಸ್ಟಾಪ್ ಮಾಡಿಸಿದ್ವಿಲ್ಲ? ನಾವು ಆವಾಗ್ಲೇ ಬಂದು ಸ್ಟಾಪ್ ಮಾಡಿಸಿದ್ವ ಇಲ್ಲಮ್ಮ? ಸ್ಟಾಪ್ ಮಾಡಿಸಿದ್ವಾ ಇಲ್ಲ ಹೇಳಿ? ಎಲ್ಲಿ ಹೋಗಿದ್ದಾರೆ? ಸ್ಟೇಷನ್ ಹತ್ರ ಹೋಗಿದ್ದಾರೆ ಹೇಳಿ. ಸ್ಟೇಷನ್ ಹತ್ರ ಏನ್ ನ್ಯಾಯ ಅಲ್ಲಿ ಹೌದು, ಬೆಂಗಳೂರು ಈಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತಾ ಇರುವಂತ ನಗರಿ ಆಗಿರೋದ್ರಿಂದ ಈ ಒಂದು ಬೆಂಗಳೂರಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಇದೆ. ಇದರಿಂದಲೇ ಹೆಚ್ಚು ಅಸಮಾಧಾನಗಳು, ನ್ಯಾಯಾಲಯದ ಮೊರೆ ಹೋಗುವಂತದ್ದು ಘಟನೆಗಳು ನಡೀತಾ ಇದೆ. ಇದಕ್ಕೆ ಪೊಲೀಸ್ನವರೇ ಸಾಥ್ ನೀಡಿದ್ರೆ ಹೇಗಾಗಬಾರ್ದು? ನ್ಯಾಯವನ್ನ ಹೇಳುವಂತವರೇ ಹೀಗೆ ಒಂದು ಕುಟುಂಬದ ಪರವಾಗಿ ವರ್ತನೆ ಮಾಡಿದಾಗ ಈ ರೀತಿಯಾದಂತಹ ತಾರತಮ್ಯಗಳು ಆಗತ್ತೆ ಅನ್ನೋದಕ್ಕೆ ಸಾಕ್ಷಿಯೇ ಆವಲಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್. ಈ ಒಂದು ಘಟನೆಯ ಕುರಿತು ನೊಂದಿತ ಕುಟುಂಬ ಏನ್ ಹೇಳ್ತು ನೋಡೋಣ ಬನ್ನಿ. ನನ್ನ ಹೆಸರು ಪ್ರಶಾಂತ್ ಅಂತ. ನಾನು ಕಟ್ಕೊಳ್ಳಿ ನಮ್ಮೂರು. ಇಲ್ಲಿ ಜಮೀನಲ್ಲಿ ನಮ್ಮ ಅಪ್ಪ ಜಮೀನು ಕಾಂಪೌಂಡ್ ಹಾಕಕ್ಕೆ ಬಂದಿದ್ದಾರೆ ಸರ್. ಹೇಗೆ ಬಂದು ಕಾಂಪೌಂಡ್ ಹಾಕಕ್ಕೆ ಬಂದರು. ಸರ್ವೆ ನಂಬರು 20 ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ಇದು ಸರ್ವೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಗೆ ಬಂದು ಕಾಂಪೌಂಡ್ ಎತ್ಕೊಂಡು 3-4 ದಿನದಿಂದ ಕಾಂಪೌಂಡ್ ಎತ್ತಕ್ಕೆ ಬರ್ತಾಯಿದ್ದಾರೆ. ನಾವು ತಡೆ ಹಾಕಿದ್ರು ಏನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. 3 ಸಲ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ನಮ್ಮ ಮೇಲೆ ಬಂದು ಹೇಗೆ ದೌರ್ಜನ್ಯ ಮಾಡಿ ಹೊಡೆದು ನಮ್ಮ ಅಪ್ಪನ ಅಲ್ದಲ್ಲೇ ದುಬ್ಬಿಡಿದ್ದಾರೆ ಸರ್. ವೀಡಿಯೋನೂ ಇದೆ ಸರ್, ನಾನು ತೋರಿಸ್ತೀನಿ ಸರ್. ಹೇಗೆ ಹೊಡೆಯೋಕ್ಕೆ ಬರ್ತಾರೆ ಸರ್ ಅವರು. ಶಿವ ತಿರ್ಗಾ ಅವರ ಅಪ್ಪ, ಪಟಾಲಪ್ಪ ತಿರ್ಗಾ ಅವ್ರ ಮಗ ಹೇಗೆ ಬಂದು ಹೊಡೆದು ನೋಡಿ ಸರ್. ನಮ್ಮಮ್ಮ ನೋಡಿ ಸರ್, ನಮ್ಮಮ್ಮನೂ ಹೊಡೆದಿದ್ದಾರೆ ಸರ್. ನಾವೇನು ಯಾರು ಸರ್ ಕೇಳಕ್ಕೆ ಹೋಗೋದು? ನಾವು ಯಾರ ಆಸ್ತಿನೂ ನಮಗೆ ಬೇಡ. ನಮ್ದು ಏನಾಯ್ತೋ ಅದು ಬಿಡ್ಲಿ, ಅವ್ರು ಮಾಡ್ಕೊಳ್ಳಿ. ನಾವು ಅವ್ರ ಆಸ್ತಿಗೆ ಹೋಗೋರಲ್ಲ, ನಾವು ಅವ್ರನ್ನ ಕೇಳ್ದೋರಲ್ಲ. ನಾವು ಅವ್ರನ್ನ ಕೇಳೋದೇ ಇಲ್ಲ. ನಮ್ದು ಎಷ್ಟು ಬಿಡ್ಲಿ,
ಅವ್ರು ಮಾಡ್ಕೊಳ್ಳಿ, ನಾವು ಅವ್ರು ಕಡ್ಡಿ ಮಾಡಲ್ಲ. ಏಕಾಏಕಿ ಬಂದು ನಮ್ಮ ಅಪ್ಪನ ಹೊಡೆದೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ ಸರ್. ಏನ್ ಸರ್ ಮಾಡಿದ್ರು ನಮ್ಮ ಅಪ್ಪನ ಹೆಂಗ್ ಅಲ್ಲಿ ಬಂದಿದ್ ಕಲ್ಲೇ ಹಾಕ್ತಾರೆ ಸರ್ ಮೇಲೆ ಸರ್. ಯಾರು ಸರ್ ಕೇಳೋದು? ಅಲ್ಲ ಸರ್, ಅವ್ರ ಜಮೀನೇ ಇರಲಿಲ್ಲ, ಅವ್ರ ಆಸ್ತಿನೇ ಇರಲಿಲ್ಲ, ಇಲ್ಲಿ ಬಂದು ಅವ್ರ ಗಲಾಟೆ ಮಾಡ್ತಾರೆ ಸರ್. ಏಕಾಏಕಿ ಬಂದು ಹೊಡೆಯೋದು ಅದೇ ಮಾಡ್ತಾರೆ ಸರ್. ನಾವೇನ್ ಮಾಡೋಣ ಸರ್? ನ್ಯಾಯ ಕೇಳಕ್ ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಸರ್. ಪೊಲೀಸರೆಲ್ಲ ಅವ್ರ ಕಡೆ ನಾವೇನು ಮಾಡೋದು ಇದೇ ಮಾಡ್ತಾರೆ. ಬೆಲೆ ಇಲ್ವಾ? ವಿಡಿಯೋಗಳೆಲ್ಲ ಕಳಿಸ್ತೀನಿ ಸರ್. ವಿಡಿಯೋ ಮಾಡಿದ್ರೆ ಫೋನ್ ಕಿತ್ಕೊಂಡು ಒಳಗೆ ಬರ್ತಾರೆ. ಹೌದು, ಈ ಒಂದು ಕುಟುಂಬದವರು ಈ ಪಟೇಲಪ್ಪ ಹಾಗೂ ಆಂಜನಪ್ಪ ಎಂಬುವರು ಭೂ ಒತ್ತುವರಿ ಮಾಡ್ತಿದ್ದಾರೆ, ಅವರು ಕೂಡ ನಮ್ಮ ಸಹೋದರರೇ ಅಂತೇಳಿ ಗಂಭೀರ ಆರೋಪ ಮಾಡಿದ್ದು ಹೀಗೆ. ನಾವು ಅಣ್ಣ ತಮ್ಮದಿರ 5 ಜನ, ನಾವೆಲ್ಲ ಅಣ್ಣ ತಮ್ಮದಿರ ಸ್ವಾಮಿ. ಇವಾಗ ಸರ್ವೆ ಮಾಡ್ತೀನಿ ಅಂತ ನಮ್ಮನ್ನು ಯಾಮಾರಿಸಿ ಸರ್ವೆ ಮಾಡುವಾಗ ನಮ್ಮನ್ನು ಕರೆದೂ ಇಲ್ಲ, ಏನಿಲ್ಲ. ಏಕಾಏಕಿ ಅವರು ಒಂದು ಕಾಂಪೌಂಡ್ ಎತ್ಬಿಟ್ಟು ನಮ್ಮನ್ನು ಇವಾಗ ನಮ್ಮ ಜಮೀನು 18 ಇರೋದು 18 ಗುಂಟೆಗೆ 16 ಮಾಡಿಕವ್ರೆ. ನಮಗೇನು ನಾವು ಓದು ಬರ ಏನು ಕಲ್ತಿಲ್ಲ. ಈ ಥರ ಪ್ರವೀಣ, ಪಟಾಲಪ್ಪ, ಚಿಕ್ಕ ನರಸಿಂಹಪ್ಪ, ಶಿವ ಅಂತ ಅವರು, ಇದು ಚಿಕ್ಕ ನರಸಿಂಹಪ್ಪ ಅವರು ಶಿವನವರು, ಅವ್ರ ಜಮೀನಿಗೆ ಸಂಬಂಧಪಡ್ತಾರೆ ಅಲ್ಲ. ಅವರು ಬಂದು ನಮ್ಮ ಮೇಲೆ ಜವಾಬ್ದಾರಿ ಮಾಡ್ತಾವ್ರೆ. ನಾವು ಸುಮಾರು ಒಂದೂವರೆ ತಿಂಗಳಾಯ್ತು ಸರ್ ಸ್ಟೇ ಮಾಡಿ. ಅದು ಕೊಟ್ಟರು ಹಂಗೂ ನಮ್ಮ ಕಾಂಪೌಂಡ್ ಎತ್ತಕ್ಕೆ ಬರ್ತಾ ಇದ್ದಾರೆ ನಮ್ಗೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಮತ್ತೋರ್ವರು ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದು ಹೀಗೆ. ಸರ್ವೆ ನಂಬರ್ 20ರಲ್ಲಿ ಏನು ಅರ್ಲಿಯರ್ ಪಾರ್ಟಿಷನ್ ಆಗಿತ್ತೋ 2006ರಲ್ಲಿ ಪಾರ್ಟಿಷನ್ ಡೀಡ್ ಪ್ರಕಾರ ಆಂಜನಪ್ಪನಿಗೆ 19 ಗುಂಟೆ ಬಂದಿದೆ. ಅದೇ ರೀತಿ ಇನ್ನೊಬ್ಬರು ಪಾರ್ಟಿಷನ್ ಪ್ರಕಾರ ಇನ್ನೊಂದು ಫ್ಯಾಮಿಲಿಗೂ 19 ಗುಂಟೆ 18 ಗುಂಟೆ ಆ ರೀತಿ ಏನು ಬಂದಿದೆ 2006ರಲ್ಲಿ. ಅದೇ ರೀತಿ ನಾವು ಸ್ವಾಧೀನದಲ್ಲಿದ್ದೀವಿ, ನಮ್ಮ ಕ್ಲೈಂಟ್ಸು ಸ್ವಾಧೀನದಲ್ಲಿದ್ದಾರೆ. ಈಗ ಸ್ವಾಧೀನದಲ್ಲಿ ಇರಬೇಕಾದ್ರೆ ಈಗ ಏಕಾಏಕಿ 2025ರಲ್ಲಿ ನಮಗೆ ನಮ್ಮ ಪಾರ್ಟಿಗಳಿಗೆ ನಾಲೆಜ್ ಇಲ್ದ್ರೇ ಏನು ಮಾಡಿದ್ದಾರೆ, ಈ ಪಾರ್ಟಿಷನ್ ಡೀಡ್ ರಿಜಿಸ್ಟರ್ ಪಾರ್ಟಿಷನ್ ಡೀಡ್ ಆಗಿರ್ತಕ್ಕಂಥದ್ದು ಅದರಲ್ಲಿ ನಮಗೆ ನೋಟಿಸ್ ಇಲ್ದ್ರೇ, ನಮ್ಗೆ ನೋಟಿಸ್ ಕೊಡ್ದಿರೇ ನಮ್ಮನ್ನು ಇದು ಮಾಡಿ ಕೆಲವರೆಲ್ಲ ಸತ್ತೋಗಿದ್ದಾರೆ, ಇದರಲ್ಲಿ ತೀರಾಗಿದ್ದಾರೆ. ಈ ಪಾರ್ಟಿಷನ್ ಡೀಡಲ್ಲಿ ಇರೋರು, ಈ ಸ್ವಾಧೀನದಲ್ಲಿ ಇರೋರು, ಅವ್ರಿಗೂ ನೋಟಿಸ್ ಇಲ್ದ್ರೇ ಏನು ಮಾಡಿದ್ದಾರೆ, ಇಲ್ಲಿ ಎಕ್ಸ್ಟೆಂಟ್ನ ಕಡಿಮೆ ಮಾಡಿಟ್ಟಿದ್ದಾರೆ ಪಾಣಿನಲ್ಲಿ. ಸರಿ, ಒಬ್ಬೊಬ್ರದ್ದು ಇದರಲ್ಲಿ 2 ಗುಂಟೆ 3 ಗುಂಟೆ ಆ ರೀತಿ ಕಡಿಮೆ ಮಾಡಿ 9 ಗುಂಟೆ, ಸುಮಾರು 9 ಗುಂಟೆ ಕಡಿಮೆ ಮಾಡಿದ್ದಾರೆ. ಯಾರು ಅರ್ಜಿ ಹಾಕಿದ್ರು ಇದು ಮಾಡೋದಕ್ಕೆ ಏನೋ ಅಪ್ಲಿಕೇಶನ್ ಹಾಕಿದಾರೋ ಅವ್ರದ್ದು ಯಾವುದೂ ಕಡಿಮೆ ಮಾಡಿಲ್ಲ. ಅವ್ರದ್ದು ಕೂಡ ಹೋಗಿದೆ ಲ್ಯಾಂಡು, ಅವ್ರದ್ದು ಯಾವುದೇ ರೀತಿ ಕಡಿಮೆ ಮಾಡ್ತಿಲ್ಲ. ಇಲ್ಲಿ ನಾವು ಕಡಿತಗೊಳಿಸಿರೋದು ಪಾಣಿನಲ್ಲಿ ನಮ್ಮ ಕ್ಲೈಂಟ್ಸ್ನ ಇದನ್ನು, ಇವ್ರಿಗೇನು ನಾಲೆಜ್ ಇಲ್ಲ, ಇವರು ಇಲ್ಲಿಟ್ರಸಿ ಎಲ್ಲನೂ. ಹಾಗಾಗಿ ಇವರ ಒಂದು ಇದನ್ನು RTC ಎಕ್ಸ್ಟೆಂಟ್ನ ಕಡಿಮೆ ಮಾಡಾಕಿದ್ದಾರೆ. ಇವ್ರಿಗೆ ಇಲ್ಲಿ ನ್ಯಾಯ ಕೋರ್ಟ್ಗೆ ಹೋದ್ರು, ಈವನ್ ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲೂ ಕೂಡ ಇಂಟರ್ಫಿಯರ್ ಮಾಡಬಾರ್ದು ಅಂತಂದೇಳಿ, ಇವರು ಸ್ವಾಧೀನಕ್ಕೆ ಇಂಟರ್ಫಿಯರ್ ಮಾಡಬಾರ್ದು ಅಂತೇಳಿ ಕೋರ್ಟ್ ಇದು ಮಾಡಿದ್ರು ಕೂಡ, ಇಂಜೆಕ್ಷನ್ ಗ್ರ್ಯಾಂಟ್ ಮಾಡಿದ್ರು ಕೂಡ. ಈಗ ಏಕಾಏಕಿ ಇವತ್ತು ಸಾಟರ್ಡೇ ಇರೋದ್ರಿಂದ ಬಂದು ಇಲ್ಲೆಲ್ಲನೂ ಇದು ಮಾಡ್ತಾಯಿದ್ದಾರೆ, ದುಂದಾವರ್ತಿಯಾಗಿ ಕಾಂಪೌಂಡ್ ಹಾಕೋದಕ್ಕೆ ಬರ್ತಾಯಿದ್ದಾರೆ. ಅವರೆಲ್ಲ ಪೂರ್ ಪೀಪಲ್ ಇದ್ದಾರೆ, ಅವರಿಗೆಲ್ಲ ಕೂಲಿಗೆ ಹೋಗಿರ್ತಾರೆ. ಇಲ್ಲಿ ಬಂದು ಹೊಲದಲ್ಲಿ ಹಾಂ ಯಾರ್ದು ತೊಂದರೆ ಮಾಡೋರ ಮೇಲೆ ಕೇಸ್ ಹಾಕಿದ್ದೀನಿ. ಈಗ ಅವರು ಪಟಾಲಪ್ಪ ಆಂಜನಪ್ಪನ ಮೇಲೆ ಅವ್ರದ್ದು ಇದರಲ್ಲೇ ಇದೆ, ಇದೇ ಲ್ಯಾಂಡಲ್ಲೇ ಇದೆ, ಇದೇ ಲ್ಯಾಂಡಲ್ಲೇ ಅಡ್ಜಸ್ಟೆಂಟ್ ಲ್ಯಾಂಡ್ ಆಗಿದೆ. ಅವ್ರದ್ದು ಕಡಿತ ಆಗಬೇಕಂದ್ರೆ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಈ ಎಕ್ಸ್ಟೆಂಟಲ್ಲೇ ಅವ್ರದ್ದು ಕೂಡ ಕಡಿಮೆ ಆಗಬೇಕು. ಅವ್ರದ್ದು ಆಗಿಲ್ಲ ಯಾವುದೇ ರೀತಿ. ನಮ್ಮ ಕ್ಲೈಂಟ್ ಇವ್ರನ್ನ ಮಾತ್ರ ಮಾಡಿಟ್ಟಿದ್ದಾರೆ. ಹೌದು, ಕಡಿತ ಆಗಬೇಕಾದ್ರೆ ಅವ್ರದ್ರಲ್ಲೂ ಕಡಿತ ಆಗುತ್ತೆ. ಅದನ್ನ ಎಕ್ಸ್ಟೆಂಟ್ನ ಅವ್ರದ್ದು ಸರ್ವೇರ್ ಡಿಲೀಟ್ ಮಾಡಬೇಕು, ನಮ್ಮದ್ರಲ್ಲಿ ಮಾತ್ರ ಡಿಲೀಟ್ ಮಾಡ್ತಾರೆ. ಅವರೆಲ್ಲ ದುಡ್ಡು ಕೊಡ್ತಾರೆ, ಅಲ್ಲಿ ಇದು ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ನಾಗಪ್ಪ ಅಂತ ಹೇಳಿ ಸರ್ 9 ಗುಂಟೆ ಬಂದಿದೆ ಈ ಪಾರ್ಟಿಷನ್ ಡೀಡಲ್ಲಿ, ರಿಜಿಸ್ಟರ್ ಪಾರ್ಟಿಷನ್ ಡೀಡಲ್ಲಿ. ಈಗ RTC ನಾವು 19 ಗುಂಟೆಗೆ ನಾವು ಇಂಜೆಕ್ಷನ್ ಕೂಡ ಗ್ರ್ಯಾಂಟ್ ಮಾಡಿಸ್ಕೊಂಡಿದ್ದೀವಿ. ಅದೇ ರೀತಿ ಇದು ಮಾಡಿದ್ದಾರೆ. ಇಲ್ಲಿ RTCನಲ್ಲಿ ತಾವು ದಯಮಾಡಿ RTCನಲ್ಲಿ ನೋಟಿಸ್ ಇಲ್ದಿರೇ ಈಗ 16 ಗುಂಟೆ ಮಾಡಿಟ್ಟಿದ್ದಾರೆ. ಅದೇ ರೀತಿ ಈಗ ಬೇರೆಯವ್ರದ್ದು, ಬೇರೆ ಅಣ್ಣ ತಮ್ಮಂದ್ರಿಗೂ ಇದು ಶೆಡ್ಯೂಲ್ ಏನಿದೆಯೋ ಆ ಶೆಡ್ಯೂಲ್ದಾರರು ಕೆಲವ್ರಿಗೆ ಯಾರಿಗೂ ನಾಲೆಜ್ ಇಲ್ಲ, ಅವ್ರಿಗೆಲ್ಲ ಮಾಡಿಟ್ಟಿದ್ದಾರೆ. ಒಟ್ಟಿನಲ್ಲಿ ನ್ಯಾಯ ಹೇಳಬೇಕಾಗಿರ್ತಕ್ಕಂಥ ಪೊಲೀಸ್ ಇನ್ಸ್ಪೆಕ್ಟರ್ ಈಗ ಒಂದು ಕುಟುಂಬದ ಪರವಾಗಿ ವಕಾಲತ್ತು ವಹಿಸ್ಬಿಟ್ರೆ ಹೇಗಾಗತ್ತೆ?
ಈ ಒಂದು ನ್ಯಾಯವನ್ನ ಕಾಪಾಡಬೇಕಾಗಿರೋವರೇ ಈ ರೀತಿಯಾಗಿ ಒಂದು ಕುಟುಂಬದ ಪರವಾಗಿ ಸುಮಾರು 9 ಗುಂಟೆಗಳ ಭೂಮಿಯನ್ನ ಕಬಳಿಸ್ತಿದ್ದಾರೆ ಎನ್ನುವಂತವರ ಪರವಾಗಿ ನಿಂತಿರುವಂತದ್ದು ಶೋಚನೀಯವೇ ಸರಿ. ಈ ಒಂದು ಅನ್ಯಾಯವನ್ನ ಸರಿ ಮಾಡ್ತಾರಾ, ಹಾಗೆಯೇ ಈ ಒಂದು ಅನ್ಯಾಯಕ್ಕೆ ಅವರಿಗೆ ನ್ಯಾಯ ಸಿಗುತ್ತಾ ಎನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.